ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಎಸ್ಸಿಗೆ 17%, ಎಸ್ಟಿಗೆ 7%. ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ. ನೀವು ತಪ್ಪು ಮಾಹಿತಿನ ಕೊಡಬಾರ್ದು. ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ? ಎವಿಡೆನ್ಸ್ ಕೊಡ್ತೀರಾ? ನೀವು ವಿರೋಧವಾಗಿ ಹೇಳಿಲ್ಲ. 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಹಂಗೆ ಎಲ್ಲಿ ಹೇಳಿದ್ದೀನಿ? ತೋರ್ಸಪ್ಪ. ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸ್ರಿ, ಎಲ್ಲರೂ ಹೇಳಿರೋದು ನನಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ, ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ಸುಳ್ಳು ಹೇಳಿರೋದು ಏನಿಲ್ಲ. ಇವತ್ತು ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋನಲ್ಲ, ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. 15ರಿಂದ 17 ಮಾಡಿದಾಗ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17-7 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿರಲಿಲ್ಲ? ಆಯ್ತು, ಈಗ ಚರ್ಚೆ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್, ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತು ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋನಲ್ಲ, ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋದು, 50% ಅಲ್ಲ. ನೀವು ಇದ್ದಕ್ಕಿದ್ದಲೇ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15-16 ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟೇ ಇಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ. ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದೆ ಕೂಡ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸುಳ್ಳು ಹೇಳಿಲ್ಲ, ನಾವು ನಿಜ ಹೇಳೋದು. ಯಾಕಂದ್ರೆ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಇವತ್ತು ಮಾತಾಡ್ತೀನಿ. ನೀವು ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ, ಅವ್ರು ಯಾಕೆ 2-3 ಯಾರು ಹೇಳಿಕೆ? ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ.
ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ, 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಆಯ್ತು, ಬೆಲ್ಲ